ಜ್ಞಾನ ಸಾಧನಾ ಚಾನಲ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, 7ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರ ಅಧ್ಯಾಯ 7 ಮೈಸೂರು ಮತ್ತು ಇತರ ಸಂಸ್ಥಾನಗಳು ಪಾಠದ ಮೈಸೂರು ಸಂಸ್ಥಾನದ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಈ ವಿಡಿಯೋದಲ್ಲಿ ಈ ಪಾಠದ ಮುಂದುವರೆದ ಭಾಗವಾದಂತಹ ಕೆಳದಿ, ಚಿತ್ರದುರ್ಗ, ಯಲಹಂಕ ಸಂಸ್ಥಾನಗಳ ಪ್ರಮುಖ ಅಂಶಗಳನ್ನು ಇಲ್ಲಿ ವಿವರಿಸಲಾಗಿದೆ. ಈಗ ಮೊದಲನೇದಾಗಿ ಕೆಳದಿ ನಾಯಕರ ಬಗ್ಗೆ ತಿಳ್ಕೊಳ್ಳೋಣ. ನಾಯಕರು ಅಥವಾ ಪಾಳೆಯಗಾರರು ಅಂದರೆ ವಿಜಯನಗರದ ಅರಸರ ಅಧೀನದಲ್ಲಿ ಅನೇಕ ಚಿಕ್ಕ ಪುಟ್ಟ ಅರಸರಿದ್ದರು. ಅವರಿಗೆ ನಾಯಕರು ಅಥವಾ ಪಾಳೆಯಗಾರರು ಅಂತ ಕರೀತಿದ್ರು. ಈ ಪಾಳೆಯಗಾರರು ಆಡಳಿತ ಮಾಡುತ್ತಿದ್ದಂಥ ಪ್ರದೇಶವನ್ನೇ ಇಲ್ಲಿ ಪಾಳೆಪಟ್ಟು ಎಂದು ಕರೆಯುತ್ತಿದ್ದರು. ನಾಯಕರಲ್ಲಿ ಪ್ರಸಿದ್ಧ ನಾಯಕರು ಯಾರೆಂದರೆ ಕೆಳದಿಯ ನಾಯಕರು ಹಾಗೂ ಚಿತ್ರದುರ್ಗದ ನಾಯಕರು. ಈ ಕೆಳದಿ ರಾಜ್ಯ ಎಲ್ಲಿ ಸ್ಥಾಪನೆಗೊಂಡಿತು ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ಥಾಪನೆಗೊಂಡಿತು. ಕೆಳದಿ ನಾಯಕರು ಆಡಳಿತ ಮಾಡುತ್ತಿದ್ದಂಥ ಪ್ರದೇಶಗಳು ಯಾವುವು ಅಂದರೆ ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡು ಪ್ರದೇಶಗಳಾದಂತಹ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಕೇರಳದ ಕಾಸರಗೋಡು, ತುಮಕೂರು, ಚಿತ್ರದುರ್ಗ, ಕೊಡಗು, ಹಾಸನ, ಧಾರವಾಡ ಹಾಗೂ ಉತ್ತರ ಕನ್ನಡ ಪ್ರದೇಶಗಳನ್ನು ಇವರು ಆಡಳಿತ ಮಾಡುತ್ತಿದ್ದರು. ಕೆಳದಿ ನಾಯಕರಲ್ಲಿ ಅತ್ಯಂತ ಪ್ರಸಿದ್ಧ ನಾಯಕ ಯಾರೆಂದರೆ ಹಿರಿಯ ವೆಂಕಟಪ್ಪ ನಾಯಕ. ಈ ಹಿರಿಯ ವೆಂಕಟಪ್ಪ ನಾಯಕನ ಪ್ರಮುಖವಾದಂಥ ಸಾಧನೆಗಳು ಯಾವುವೆಂದರೆ ಇವನ ಕಾಲದಲ್ಲಿ ಕೆಳದಿ ರಾಜ್ಯವು ಪೂರ್ಣವಾಗಿ ಸ್ವತಂತ್ರವಾಯಿತು. ಈತನು ಕರಾವಳಿಯಲ್ಲಿ ಚಂದ್ರಗಿರಿ ನದಿಯವರೆಗೂ ವಿಜಯ ಯಾತ್ರೆ ಮಾಡಿದನು. ಉಳ್ಳಾಲದ ರಾಣಿ ಅಬ್ಬಕ್ಕಳ ನೆರವಿನಿಂದ ಪೋರ್ಚುಗೀಸರನ್ನು ಮಂಗಳೂರಿನಲ್ಲಿ ಸೋಲಿಸಿದನು. ವಿಜಯಪುರದ ಆದಿಲ್ಶಾಹಿ ಸೈನ್ಯವನ್ನು ಸೋಲಿಸಿ ಹಾನಗಲ್ನಲ್ಲಿ ವಿಜಯಸ್ತಂಭ ಸ್ಥಾಪನೆ ಮಾಡಿದನು. ಕೆಳದಿ ಅರಸರಲ್ಲಿ ಮತ್ತೊಬ್ಬ ಪ್ರಸಿದ್ಧ ಅರಸ ಯಾರೆಂದರೆ ಶಿವಪ್ಪ ನಾಯಕ. ಈ ಶಿವಪ್ಪ ನಾಯಕನಿಗೆ ಪಡುಗಡಲೊಡೆಯ ಎನ್ನುವಂಥ ಒಂದು ಬಿರುದಿತ್ತು. ಈತನಿಗೆ ಈ ಒಂದು ಬಿರುದು ಬರಲಿಕ್ಕೆ ಕಾರಣ ಏನೆಂದರೆ ಈತನು ಕರಾವಳಿಯ ಪೋರ್ಚುಗೀಸರ ಕೋಟೆಗಳನ್ನು ವಶಪಡಿಸಿಕೊಂಡಿದ್ದನು. ಶಿವಪ್ಪ ನಾಯಕನು ಅನೇಕ ಸಾಧನೆಗಳನ್ನು ಮಾಡಿದನು. ಅವುಗಳಲ್ಲಿ ಪ್ರಮುಖವಾದಂತಹ ಸಾಧನೆಗಳು ಯಾವುವು ಅಂದರೆ ಈತ ರಾಜ್ಯದ ರಕ್ಷಣೆಗಾಗಿ ಬೇಕಲ ಮತ್ತು ಕೇರಳದ ಚಂದ್ರಗಿರಿ ಹಾಗೂ ಮಂಗಳೂರು ಮುಂತಾದ ಕಡೆ ಭದ್ರವಾದ ಕೋಟೆಗಳನ್ನು ಕಟ್ಟಿಸಿದನು. ಧರ್ಮಶ್ರದ್ಧೆಯುಳ್ಳನಾದಂಥ ಈತನು ವಾಜಪೇಯ ಮುಂತಾದ ವೈದಿಕ ಯಜ್ಞಗಳನ್ನು ಸಹ ಮಾಡಿಸಿದನು. ಅಷ್ಟೇ ಅಲ್ಲದೆ ಈತನು ವ್ಯಾಪಾರದ ಅಭಿವೃದ್ಧಿಗಾಗಿ ಗೋವೆಯ ವ್ಯಾಪಾರಿ ವರ್ಗದವರಿಗೆ ತನ್ನ ರಾಜ್ಯದೊಳಗೆ ಬಂದು ನೆಲೆಸಲು ಪ್ರೋತ್ಸಾಹ ನೀಡಿದನು. ಗೋವೆಯ ಕ್ರೈಸ್ತರು ಕೃಷಿಯಲ್ಲಿ ನಿಪುಣ ಆಗಿದ್ದರಿಂದ ಅಂಥವರಿಗೂ ಸಹ ತನ್ನ ರಾಜ್ಯದಲ್ಲಿ ಬಂದು ನೆಲೆಸಲು ಪ್ರೋತ್ಸಾಹಿಸಿ ಅವರಿಗೆ ಭೂಮಿಗಳನ್ನು ಕಾಣಿಕೆಯಾಗಿ ಕೊಟ್ಟನು. ಆದರೆ ಈತನು ತನ್ನ ರಾಜ್ಯದಲ್ಲಿ ಪಾದ್ರಿಗಳು ಮಾತ್ರ ಸ್ಥಳೀಯರೇ ಇರಬೇಕನ್ನುವಂಥ ಒಂದು ಕಟ್ಟಳೆಯನ್ನು ಮಾಡಿದ್ದನು. ಶಿವಪ್ಪ ನಾಯಕನು ಮಾಡಿದಂತಹ ಅನೇಕ ಅಭಿವೃದ್ಧಿಪರ ಕಾರ್ಯಗಳಲ್ಲಿ ಶಿವಪ್ಪ ನಾಯಕನ ಶಿಸ್ತು ಕೂಡ ಒಂದು ಪ್ರಮುಖವಾದಂಥ ಅಭಿವೃದ್ಧಿಪರ ಕಾರ್ಯವಾಗಿದೆ. ಹಾಗಿದ್ದರೆ ಶಿವಪ್ಪ ನಾಯಕನ ಶಿಸ್ತು ಅಂದರೆ ಆತನು ಶಿವಪ್ಪ ನಾಯಕನು ಅಳವಡಿಸಿದ ಕಂದಾಯ ವ್ಯವಸ್ಥೆಯಾಗಿದೆ. ಈ ಒಂದು ಕಂದಾಯವನ್ನು ಯಾವ ರೀತಿಯಾಗಿ ವಿಧಿಸ್ತಿದ್ರು ಅಂದರೆ ಭೂ ಕಂದಾಯವನ್ನು ನಿಗದಿಪಡಿಸೋದಕ್ಕೆ ಮಣ್ಣಿನ ಗುಣ ಹಾಗೂ ನೀರಾವರಿ ಇತ್ಯಾದಿ ಅಂಶಗಳ ಆಧಾರದ ಮೇಲೆ ಭೂಮಿಯನ್ನು ವರ್ಗೀಕರಿಸಿ ಆ ಮೂಲಕ ಕಂದಾಯವನ್ನು ವಿಧಿಸ್ತಿದ್ರು. ಹೊಲದ ಇಳುವರಿಯ 1/3 ಅಂಶವನ್ನು ಕಂದಾಯ ರೂಪದಲ್ಲಿ ಸಂಗ್ರಹಿಸಲಾಗುತ್ತಿತ್ತು. ಇಂಥ ಒಂದು ಕ್ರಮಬದ್ಧವಾದಂಥ ಕಂದಾಯ ಪದ್ಧತಿಯನ್ನು ಶಿವಪ್ಪ ನಾಯಕನ ಶಿಸ್ತು ಅಂತಂದು ಕರೆಯುವರು. ಈ ಒಂದು ಕಂದಾಯ ಪದ್ಧತಿ ಮಲೆನಾಡಿನ ಸಮೃದ್ಧಿಗೆ ಕಾರಣವಾಯಿತು. ರಾಣಿ ಚೆನ್ನಮ್ಮಾಜಿ ಇವಳು ಶಿವಪ್ಪ ನಾಯಕನ ಸೊಸೆ. ಇಲ್ಲಿ ಕೆಳದಿ ಅರಸರಲ್ಲಿ ಬರುವಂಥ ರಾಣಿ ಚೆನ್ನಮ್ಮಾಜಿ ಬೇರೆ, ಕಿತ್ತೂರಿನ ರಾಣಿ ಚೆನ್ನಮ್ಮ ಬೇರೆ. ಇಲ್ಲಿ ಕೆಳದಿ ಅರಸರ ರಾಣಿ ಚೆನ್ನಮ್ಮಾಜಿ ಶಿವಪ್ಪ ನಾಯಕನ ನಂತರ ರಾಜ್ಯವನ್ನು ಆಳಿದಳು. ಇವಳು ಮೊಘಲರ ಸೈನ್ಯವನ್ನು ಹಿಮ್ಮೆಟ್ಟಿಸಿ ಛತ್ರಪತಿ ಶಿವಾಜಿಯ ಮಗ ಛತ್ರಪತಿ ರಾಜಾರಾಮನಿಗೆ ರಕ್ಷಣೆ ನೀಡಿದಳು. ಮೈಸೂರಿನ ಸೈನ್ಯದೊಂದಿಗೂ ಸಹ ಯುದ್ಧ ಮಾಡಿದಳು. ಮಂಗಳೂರಿನ ಕ್ರೈಸ್ತ ದೇವಾಲಯಕ್ಕೆ ನಿವೇಶನವನ್ನು ಸಹ ನೀಡಿದಳು. ಈ ರೀತಿಯಾಗಿ ಕನ್ನಡ ನಾಡಿನ ಶೌರ್ಯ ಮತ್ತು ಸಾಹಸಕ್ಕೆ ಹೆಸರಾಗಿದ್ದವಳು ರಾಣಿ ಚೆನ್ನಮ್ಮಾಜಿ. ಕೆಳದಿ ಅರಸರು ಮೈಸೂರಿನ ಜೊತೆ ಸತತ ಸ್ಪರ್ಧೆ ಹಾಗೂ ಆಂತರಿಕ ಯುದ್ಧಗಳಿಂದಾಗಿ ಕೆಳದಿ ರಾಜ್ಯ ದುರ್ಬಲವಾಯ್ತಾ ಹೋಯಿತು.
ಮುಂದೆ ಹೈದರನು ಇದನ್ನು ವಶಪಡಿಸಿಕೊಂಡನು. ಈ ರೀತಿಯಾಗಿ ಕೆಳದಿ ಅರಸರ ಮನೆತನ ಅವನತಿಯಾಯಿತು. ಚಿತ್ರದುರ್ಗದ ನಾಯಕರು. ಮೈಸೂರು ಮತ್ತು ಕೆಳದಿ ಅರಸರ ನಂತರ ಚಿತ್ರದುರ್ಗದ ನಾಯಕರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಗಣ್ಯ ಸ್ಥಾನವಿದೆ ಅಂತ ಹೇಳ್ಬೋದು. ಇವರು 16ರಿಂದ 18ನೇ ಶತಮಾನದವರೆಗೆ ಪಾಳೇಗಾರರಾಗಿ ಆಳ್ವಿಕೆಯನ್ನು ನಡೆಸಿದರು. ಈ ಚಿತ್ರದುರ್ಗದ ನಾಯಕರಲ್ಲಿ ಅತ್ಯಂತ ಪ್ರಮುಖ ಹಾಗೂ ಪ್ರಸಿದ್ಧನಾದಂಥ ನಾಯಕ ಯಾರೆಂದರೆ ಮದಕರಿ ನಾಯಕ. ಈತನು ಕೇವಲ 12 ವರ್ಷದವನಿದ್ದಾಗಲೇ ಸಿಂಹಾಸನವನ್ನೇರಿದನು. ಮದಕರಿಯು ಹೈದರಲಿಗೆ ಹಲವಾರು ಯುದ್ಧಗಳಲ್ಲಿ ಸಹಾಯ ಮಾಡಿದ್ದನು. ಆದರೆ ಈ ಮದಕರಿಯ ಒಂದು ಸಾಹಸವನ್ನು ಕಂಡು ಹೈದರಲಿ ಒಳಗೆ ಮತ್ಸರಪಟ್ಟನು. ಈತನನ್ನು ಅಂದರೆ ಮದಕರಿಯನ್ನು ಹೇಗಾದರೂ ಮಾಡಿ ಹತ್ತಿಕ್ಕಬೇಕೆಂದು ಹೈದರಲಿಯು ಚಿತ್ರದುರ್ಗದ ಕೋಟೆಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದನು. ಆದರೆ 7 ಸುತ್ತಿನ ಭಾರೀ ಗಾತ್ರದ ಅಭೇದ್ಯ ಕೋಟೆಯನ್ನು ಮುತ್ತಿಗೆ ಹಾಕೋದು ಅಷ್ಟೊಂದು ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಹೈದರಲಿಯು ಸೈನಿಕರ ಮೂಲಕ ಕೋಟೆಯ ರಹಸ್ಯವಾದಂಥ ದಾರಿಯನ್ನು ಕಂಡುಹಿಡಿದು ಕಳ್ಳಗಿಂಡಿಯ ಮೂಲಕ, ಕಾವಲುಗಾರನಿಲ್ಲದಂಥ ವೇಳೆ ಕಳ್ಳಗಿಂಡಿಯ ಮೂಲಕ ಪ್ರವೇಶಿಸಲು ಪ್ರಯತ್ನಿಸಿದರು. ಆ ವೇಳೆ ಕಾವಲುಗಾರನ ಹೆಂಡತಿಯಾದಂಥ ಒನಕೆ ಓಬವ್ವ ಒನಕೆಯಿಂದ ಅನೇಕ ಶತ್ರುಗಳನ್ನು ಕೊಂದು ಹಾಕಿದಳು. ಇಂದಿಗೂ ಸಹ ಚಿತ್ರದುರ್ಗದ ಕೋಟೆಯ ಪಶ್ಚಿಮದಲ್ಲಿ ವೀರವನತೆ ಓಬವ್ವನ ಕಿಂಡಿ ಇದೆ. ಆದರೂ ಸೋಲನ್ನೊಪ್ಪದ ಹೈದರನು ಚಿತ್ರದುರ್ಗಕ್ಕೆ ಮತ್ತೊಮ್ಮೆ ಮುತ್ತಿಗೆ ಹಾಕಿದನು. ಭೀಕರವಾದಂಥ ಯುದ್ಧವೊಂದು ನಡೆಯಿತು. ಈ ಒಂದು ಯುದ್ಧದಲ್ಲಿ ಮದಕರಿಗೆ ಸೋಲಾಯಿತು. ಮದಕರಿಯನ್ನು ಹೈದರಲಿಯು ಬಂಧಿಸಿದನು. ಆನಂತರ ಅವನನ್ನು ಕೊಲ್ಲಲಾಯಿತು. ಈ ರೀತಿಯಾಗಿ ಮದಕರಿ ಗತಿಸುವುದರೊಂದಿಗೆ ಚಿತ್ರದುರ್ಗದ ನಾಯಕರ ವಂಶವು ಅಳೆಯಿತು. ಯಲಹಂಕದ ನಾಡಪ್ರಭುಗಳು. ಕೆಂಪೇಗೌಡ ಮನೆತನದವರೆಂದೇ ಪ್ರಸಿದ್ಧ ಆಗಿರುವಂಥ ಈ ಯಲಹಂಕದ ನಾಡಪ್ರಭುಗಳು ಇವರನ್ನು ಆಧುನಿಕ ಬೆಂಗಳೂರಿನ ನಿರ್ಮಾಪಕರು ಅಂತ ಕರೀತಾರೆ. ಇವರು ವಿಜಯನಗರದ ಪಾಳೇಗಾರರಾಗಿದ್ದರು. ಮುಂದೆ 16ರಿಂದ 18ನೇ ಶತಮಾನದ ಕಾಲಾವಧಿಯಲ್ಲಿ ಬೆಂಗಳೂರು ಜಿಲ್ಲೆಯ ಬಹುತೇಕ ಭಾಗಗಳನ್ನು ಇವರು ಆಳ್ವಿಕೆ ನಡೆಸಿದರು. ಪ್ರಾರಂಭದಲ್ಲಿ ಇವರ ರಾಜಧಾನಿ ಬೆಂಗಳೂರು ಆಗಿತ್ತು. ಅನಂತರ ಮಾಗಡಿ ಇವರ ರಾಜಧಾನಿಯಾಗಿತ್ತು. 1ನೇ ಕೆಂಪೇಗೌಡನು ಯಲಹಂಕದ ನಾಡಪ್ರಭುಗಳಲ್ಲಿ ಪ್ರಮುಖ ಪಾಳೇಗಾರರಾಗಿದ್ದಾರೆ. ಇವರು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದನು. ಬೆಂಗಳೂರಿನಲ್ಲಿ ಕೋಟೆಯೊಂದನ್ನು ಕಟ್ಟಿಸಿ ಅಲ್ಲಿ ಆಳ್ವಿಕೆಯನ್ನು ನಡೆಸಿದನು. ಧರ್ಮಪ್ರಭುವಾಗಿ ಆಳಿದಂಥ ಇವನಿಗೆ ಪ್ರಜಾವತ್ಸಲ ಅನ್ನುವಂಥ ಒಂದು ಬಿರುದಿತ್ತು. ಬೆಂಗಳೂರಿನ ಬಸವನಗುಡಿಯ ಬಸವನ ದೇವಾಲಯ, ಹಲಸೂರಿನ ಸೋಮೇಶ್ವರ ದೇವಾಲಯಗಳನ್ನು ರಚನೆ ಮಾಡಿದನು. ಅಷ್ಟೇ ಅಲ್ಲದೆ ಗವಿಗಂಗಾಧೇಶ್ವರ ದೇವಾಲಯವನ್ನು ವಿಸ್ತರಣೆ ಮಾಡಿದನು. ಈತನು ಅನೇಕ ಕೆರೆಗಳನ್ನು ಕಟ್ಟಿಸಿದನು. ಅವುಗಳಲ್ಲಿ ಪ್ರಮುಖವಾದಂಥವುಗಳು ಕೆಂಪಾಂಬುದಿ, ಧರ್ಮಾಂಬುದಿ, ಹಲಸೂರು ಹಾಗೂ ಸಂಪಂಗಿ ಎಂಬ 4 ಕೆರೆಗಳನ್ನು ನಿರ್ಮಿಸಿದನು. 2ನೇ ಕೆಂಪೇಗೌಡ. ಈತ 1ನೇ ಕೆಂಪೇಗೌಡನ ಮಗನಾಗಿದ್ದನು. ಈ ಮನೆತನದವರು ಮಾಗಡಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ನಿರ್ವಹಿಸಿದ್ದರಿಂದ ಈ ಸಂತತಿಯ ದೊರೆಗಳನ್ನು ಮಾಗಡಿ ಕೆಂಪೇಗೌಡರೆಂದೇ ಕರೆಯುವರು. ಈತನು ಬೆಂಗಳೂರು ನಗರದ ಎಲ್ಲೆಕಟ್ಟುಗಳನ್ನು ಗುರುತಿಸಿ 4 ಗೋಪುರಗಳನ್ನು ಕಟ್ಟಿಸಿದನು. ಈತನ ಕಾಲಾವಧಿಯಲ್ಲಿ ಬೆಂಗಳೂರು ನೇಯ್ಗೆಯ ದೊಡ್ಡ ಕೇಂದ್ರವಾಗಿ ಬೆಳೆಯಿತು. ತನ್ನ ತಂದೆಯಂತೆ ಈತನೂ ಸಹ ಹೊಸ ಹಳ್ಳಿಗಳು, ದೇವಾಲಯಗಳು ಮತ್ತು ಕೆರೆಗಳನ್ನು ನಿರ್ಮಾಣ ಮಾಡಿಸಿದನು. ಮುಂದೆ ಯಲಹಂಕದ ನಾಡಪ್ರಭುಗಳ ಸಂಸ್ಥಾನ ಮೈಸೂರು ಸಂಸ್ಥಾನದೊಂದಿಗೆ ಸೇರ್ಪಡೆಯಾಯಿತು. ಇದೇ ಪಾಠದಲ್ಲಿರುವ ಮುಂದಿನ ಅಂಶವಾದಂತಹ ಕೊಡಗು, ಕಿತ್ತೂರು, ತುಳುನಾಡು ಮತ್ತು ಹೈದರಾಬಾದ್ ಕರ್ನಾಟಕ ಈ ಸಂಸ್ಥಾನಗಳ ಬಗ್ಗೆ ಪ್ರಮುಖ ಅಂಶಗಳ ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ.